ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ದೇವಾಲಯವು ಶಿವಭಕ್ತರಿಗೂ ಶ್ರೀರಾಮ ಭಕ್ತರಿಗೂ ಸಮಾನವಾಗಿ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಆ ದೇವಸ್ಥಾನವೇ ತಮಿಳುನಾಡಿನ ಪವಿತ್ರ ಭೂಮಿಯಲ್ಲಿರುವ ರಾಮನಾಥ ಸ್ವಾಮಿ ದೇವಸ್ಥಾನ. ಇದು ಕೇವಲ ಒಂದು ಶಿವಾಲಯವಲ್ಲ, ಇದು ರಾಮಾಯಣದ ಇತಿಹಾಸ ಜೀವಂತವಾಗಿರುವ ಭೂಮಿ. ಶ್ರೀರಾಮನು ಸ್ವತಃ ಶಿವನನ್ನು ಪೂಜಿಸಿದ ಸ್ಥಳ. ಸಮುದ್ರ ತೀರದಲ್ಲಿ ಸೀತಾಮಾತೆ ನಿರ್ಮಿಸಿದ ಮರಳಿನ ಶಿವಲಿಂಗ ಇರುವ ಕ್ಷೇತ್ರ. ಹನುಮಂತನು ಕೈಲಾಸದಿಂದ ತಂದ ಕೈಲಾಸಲಿಂಗಕ್ಕೂ ಪೂಜೆ ನಡೆಯುವ ಅದ್ಭುತ ಧಾಮ. ಈ ವಿಡಿಯೋದಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗದ ಮಹಿಮೆ, ಪೌರಾಣಿಕ ಕಥೆ, ರಹಸ್ಯಗಳು, ದೇವಸ್ಥಾನದ ವೈಭವ ಮತ್ತು ಭಕ್ತರು ತಪ್ಪದೇ ತಿಳಿಯಬೇಕಾದ ಅದ್ಭುತ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರಂ ಅತ್ಯಂತ ವಿಶೇಷ. ಯಾಕೆಂದರೆ ಇಲ್ಲಿ ಸ್ವತಃ ಶ್ರೀರಾಮನೇ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿದ್ದಾನೆ. ರಾಮೇಶ್ವರಂ ತಮಿಳುನಾಡಿನ ಸಮುದ್ರದ ಮಧ್ಯದಲ್ಲಿರುವ ಪವಿತ್ರ ದ್ವೀಪ ಪ್ರದೇಶ. ಇದು ಭಾರತ ದೇಶದ 4 ಧಾಮಗಳಲ್ಲಿ ಒಂದಾಗಿದೆ. ಬದ್ರಿನಾಥ, ದ್ವಾರಕ, ಜಗನ್ನಾಥಪುರಿ ಮತ್ತು ರಾಮೇಶ್ವರಂ ಈ 4 ಧಾಮಗಳನ್ನು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಮಾಡಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರವನ್ನು ರಾಮ ಈಶ್ವರ ಎಂಬ ಅರ್ಥದಲ್ಲಿ ರಾಮೇಶ್ವರ ಎಂದು ಕರೆಯುತ್ತಾರೆ. ರಾಮೇಶ್ವರ ಜ್ಯೋತಿರ್ಲಿಂಗದ ಅತ್ಯಂತ ರೋಮಾಂಚಕ ಕಥೆ. ರಾವಣನ ವಿರುದ್ಧ ಯುದ್ಧಕ್ಕೆ ಹೊರಡುವ ಮುನ್ನ ಶ್ರೀರಾಮನು ಸಮುದ್ರ ತೀರದಲ್ಲೇ ನಿಂತಿದ್ದನು. ಆಗ ಶ್ರೀರಾಮನಿಗೆ ಒಂದು ಸಂದೇಹ ಕಾಡಿತು. ರಾವಣನು ಬ್ರಾಹ್ಮಣ ಹಾಗೂ ಶಿವಭಕ್ತ, ಅವನನ್ನು ಸಂಹರಿಸುವುದು ಪಾಪವಾಗುವುದಿಲ್ಲವೇ? ಆಗ ಋಷಿಗಳು ಹೇಳಿದರು, ಪ್ರಭು, ಶಿವನ ಆರಾಧನೆ ಮಾಡಿದರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತವೆ. ಆಗ ಶ್ರೀರಾಮನು ಹನುಮಂತನಿಗೆ ಕೈಲಾಸಕ್ಕೆ ಹೋಗಿ ಮಹಾದೇವನ ದಿವ್ಯ ಶಿವಲಿಂಗ ತಂದುಕೊಡು ಎಂದು ಹೇಳಿದನು. ಹನುಮಂತನು ಶಿವಲಿಂಗ ತರಲು ಕೈಲಾಸಕ್ಕೆ ಹೋದನು. ಆದರೆ ಶುಭ ಮುಹೂರ್ತ ಸಮೀಪಿಸುತ್ತಿತ್ತು. ಹನುಮಂತನು ಇನ್ನೂ ಮರಳಿ ಬಂದಿರಲಿಲ್ಲ. ಆಗ ಸೀತಾಮಾತೆ ಸಮುದ್ರದ ಮರಳಿನಿಂದ ಸ್ವತಃ ಒಂದು ಶಿವಲಿಂಗವನ್ನು ನಿರ್ಮಿಸಿದಳು. ಅದೇ ರಾಮಲಿಂಗ ಅಥವಾ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ. ಶ್ರೀರಾಮನು ಆ ಶಿವಲಿಂಗಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದನು. ಸ್ವಲ್ಪ ಸಮಯದ ನಂತರ ಹನುಮಂತನು ಕೈಲಾಸದಿಂದ ಶಿವಲಿಂಗದೊಂದಿಗೆ ಮರಳಿ ಬಂದನು. ಆದರೆ ಪೂಜೆ ಮುಗಿದಿರುವುದನ್ನು ನೋಡಿ ದುಃಖಪಟ್ಟನು. ಆಗ ಶ್ರೀರಾಮನು ಹನುಮಂತನನ್ನು ಕುರಿತು, ನೀನು ತಂದ ಲಿಂಗವು ಅತ್ಯಂತ ಪವಿತ್ರವಾದುದು. ಮೊದಲು ಅದಕ್ಕೆ ಪೂಜೆ, ನಂತರ ರಾಮಲಿಂಗಕ್ಕೆ ಪೂಜೆ ನಡೆಯಲಿ ಎಂದು ಹೇಳಿದನು. ಇಂದಿಗೂ ರಾಮೇಶ್ವರದಲ್ಲಿ ಇದೇ ಪರಂಪರೆ ಮುಂದುವರೆದು ಬಂದಿದೆ. ರಾಮೇಶ್ವರಂನ ವಿಶೇಷ. ರಾಮೇಶ್ವರಂ ಕೇವಲ ಜ್ಯೋತಿರ್ಲಿಂಗವಲ್ಲ, ಇದು 4 ಧಾಮಗಳಲ್ಲಿ ಒಂದು. ರಾಮಾಯಣದ ಜೀವಂತ ಸಾಕ್ಷಿ. ರಾಮಸೇತು ನಿರ್ಮಾಣವಾದ ಪ್ರದೇಶದ ಸಮೀಪವಿರುವ ಕ್ಷೇತ್ರ. ಶಿವ ಮತ್ತು ವಿಷ್ಣು ಭಕ್ತರನ್ನು ಒಂದಾಗಿಸುವ ಕ್ಷೇತ್ರ. ಇಲ್ಲಿ ರಾಮನು ಶಿವನನ್ನು ಪೂಜಿಸಿದ್ದರಿಂದ ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳ ಸಂಗಮ ಕ್ಷೇತ್ರ ಎಂದು ಪರಿಗಣಿಸಲಾಗುತ್ತದೆ. ದೇವಾಲಯದ ಅದ್ಭುತ ವೈಭವ. ರಾಮನಾಥ ಸ್ವಾಮಿ ದೇವಾಲಯವು ದ್ರಾವಿಡ ಶೈಲಿಯ ಅದ್ಭುತ ವಾಸ್ತುಶಿಲ್ಪದ ಮಾದರಿ. ಈ ದೇವಾಲಯದ ಪ್ರಮುಖ ವಿಶೇಷತೆಗಳು: ವಿಶ್ವದ ಅತಿ ಉದ್ದದ ದೇವಸ್ಥಾನದ ಕಾರಿಡಾರ್, ಸಾವಿರಾರು ಶಿಲ್ಪಕಲೆ ಕಂಬಗಳು, ಭವ್ಯ ಗೋಪುರಗಳು, ಪವಿತ್ರ ತೀರ್ಥಕುಂಡಗಳು, ಸಮುದ್ರ ಸ್ನಾನಕ್ಕೆ ಪ್ರಸಿದ್ಧವಾದ ಅಗ್ನಿತೀರ್ಥ. ದೇವಾಲಯದ ಒಳಗೆ 22 ಪವಿತ್ರ ತೀರ್ಥಗಳಿವೆ. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಅಗ್ನಿತೀರ್ಥದ ಮಹಿಮೆ. ರಾಮೇಶ್ವರದ ಸಮುದ್ರ ತೀರವನ್ನು ಅಗ್ನಿತೀರ್ಥ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಸೀತಾಮಾತೆಯ ಅಗ್ನಿ ಪರೀಕ್ಷೆಯ ನಂತರ ಅಗ್ನಿದೇವ ಇಲ್ಲಿ ಪವಿತ್ರನಾದನು ಎಂಬ ನಂಬಿಕೆ ಇದೆ. ಆದ್ದರಿಂದ ಭಕ್ತರು ಮೊದಲು ಸಮುದ್ರ ಸ್ನಾನ ಮಾಡಿ ನಂತರ ದೇವಾಲಯ ಪ್ರವೇಶಿಸುತ್ತಾರೆ. ರಾಮಸೇತು ರಹಸ್ಯ. ರಾಮೇಶ್ವರಂ ಎಂದರೆ ರಾಮಸೇತು ನೆನಪಾಗದೇ ಇರದು. ಶ್ರೀರಾಮನು ವಾನರ ಸೇನೆಯೊಂದಿಗೆ ಲಂಕೆಗೆ ತೆರಳಲು ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿದ ಸ್ಥಳ ಇದೇ ಪ್ರದೇಶ ಎಂದು ನಂಬಲಾಗಿದೆ. ಇಂದಿಗೂ ಸಮುದ್ರದ ಒಳಗೆ ರಾಮಸೇತುವಿನ ಅವಶೇಷಗಳಾದ ಕಲ್ಲಿನ ಸರಪಳಿಗಳು ಕಾಣಸಿಗುತ್ತವೆ. ಭಕ್ತರ ಅನುಭವಗಳು. ಅನೇಕ ಭಕ್ತರು ಹೇಳುವಂತೆ ರಾಮೇಶ್ವರದಲ್ಲಿ ಕಾಲಿಟ್ಟ ಕ್ಷಣದಲ್ಲಿ ವಿಚಿತ್ರವಾದ ದೈವಿಕ ಶಾಂತಿ ಅನುಭವ ಆಗುತ್ತದೆ. ಕೆಲವರು ಹೇಳುವಂತೆ ಮನಸ್ಸಿನ ಭಯ ದೂರವಾಗುತ್ತದೆ, ಪಿತೃದೋಷ ನಿವಾರಣೆ ಆಗುತ್ತದೆ, ಕುಟುಂಬ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಆತ್ಮಶಾಂತಿ ಸಿಗುತ್ತದೆ. ಆದ್ದರಿಂದ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ರಾಮೇಶ್ವರಕ್ಕೆ ಭೇಟಿ ನೀಡಲು ಉತ್ತಮ ಸಮಯ. ಅಕ್ಟೋಬರ್ನಿಂದ ಮಾರ್ಚ್ ತನಕ ರಾಮೇಶ್ವರ ಭೇಟಿ ಮಾಡಲು ಉತ್ತಮ ಸಮಯ. ಮಹಾಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಭಕ್ತರ ಸಮುದ್ರವೇ ಹರಿದು ಬರುತ್ತದೆ. ಆಧ್ಯಾತ್ಮಿಕ ಸಂದೇಶ. ರಾಮೇಶ್ವರ ಜ್ಯೋತಿರ್ಲಿಂಗ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಶ್ರೀರಾಮನೇ ದೇವರಾಗಿದ್ದರೂ ಅವನು ಶಿವನ ಮುಂದೆ ತಲೆಬಾಗಿದನು. ಇದು ನಮಗೆ ಹೇಳುವುದೇನೆಂದರೆ, ಅಹಂಕಾರಕ್ಕಿಂತ ಭಕ್ತಿ ದೊಡ್ಡದು, ಶಕ್ತಿಗಿಂತ ವಿನಯ ದೊಡ್ಡದು. ದೇವರು ಯಾರೇ ಆಗಿರಲಿ, ಭಕ್ತಿ ಶುದ್ಧವಾಗಿದ್ದರೆ ದೈವ ಅನುಗ್ರಹ ಖಚಿತ. ಇದಾಗಿತ್ತು ರಾಮೇಶ್ವರ ಜ್ಯೋತಿರ್ಲಿಂಗದ ಅದ್ಭುತ ಕಥೆ ಮತ್ತು ಮಹಿಮೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹರ ಹರ ಮಹಾದೇವ. ಜೈ ಶ್ರೀರಾಮ.